ಇವಾಗ ಕೋಪ ಬಂತ, ಮತ್ತೆ ಇನ್ನ 100 ಸಲ ಕೋಪ ಮಾಡ್ಕೊಳ್ಳೋಷ್ಟು ರಾಸಾಯನಿಕ ಕ್ರಿಯೆಯನ್ನು ಉತ್ಪತ್ತಿ ಮಾಡ್ತದೆ ದೇಹದಲ್ಲಿ. ಒಂದೇ ಸಲಿನೇ ನೀವು ಕೋಪ ಮಾಡ್ಕೊಳ್ಳೋದಾದ್ರೆ ಇನ್ನು 100 ಸಲ ಫ್ರೀ. ಅದೇ ತರ ಒಂದು ಸಲ ತೃಪ್ತಿ ಭಾವನೆಯನ್ನ ಒಳಗಡೆ ಕೊಟ್ರಿ ಅಂದ್ರೆ, ಆ ಭಾವ ಏರ್ಪಡ್ತು ಅಂದ್ರೆ ಮತ್ತೆ 100 ಸಲ ತೃಪ್ತರಾಗುವಂತ ಒಂದು ಇದು ಭಾವ ಫ್ರೀ ಆಗಿ ಸಿಗುತ್ತೆ. ಅದರಿಂದ ಯಾವಾಗ್ಲೂ ಎಚ್ಚರವಾಗಿರ್ಬೇಕು. ಆ ಒಳ್ಳೆ ಭಾವಗಳಿಗೆ ಮಾತ್ರ ಆದ್ಯತೆ ಕೊಟ್ರೆ ಸದಾ ಒಂದು ಖುಷಿಯಾಗಿರೋಂತ ಅಥವಾ ಸದಾ ತೃಪ್ತಿಯಾಗಿರೋಂತ ಒಂದು ಅವಕಾಶ ಸಿಗುತ್ತೆ ನಮ್ಗೆ. ಅರ್ಥ ಆಯ್ತು ಗುರುಜಿ, ಧನ್ಯವಾದ. ಅಲ್ಲಿಗೆ ಭಾವನೆಗಳು ಭಾವವನ್ನ ಮತ್ತೆ ಏರ್ಪಡೋ ಹಾಗೆ ಮಾಡ್ತವೆ, ಅಥವಾ ಅದಕ್ಕೆ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತವೆ ನಮ್ಗೆ. ಈಗ ಒಂದ್ ದೃಶ್ಯ ನೋಡಿದ ತಕ್ಷಣ ಅಲ್ಲಿಗೆ ಹೋಗೋಣಪ್ಪ ಅಂತ ಹೇಗ್ ಕರ್ಕೊಂಡು ಹೋಗ್ತವೋ, ಅದರಿಂದ ಭಾವಜೀವಿ ಆಗ್ಲೇಬೇಕು, ಭಾವನೆಗಳಿರ್ಲೇಬೇಕು. ಆದ್ರೆ ಒಳ್ಳೆ ಭಾವನೆಗಳು ಇಟ್ಕೋಬೇಕು ಅಂತ ಕೇಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ.